ಇಲ್ಲಿ ನಮ್ಮ ಜಾಗದಾಗ ಬರ್ತಾರ ಹೆಣ್ಮಕ್ಳು ಗಂಡ್ಮಕ್ಳು ಸೀದಾ. ನಾವೀಗ ಇದಿಷ್ಟು ಜಾಗನ ಕಳ್ಕೊಂಡಿವಿ. ಮತ್ತೆ ಇದ್ರಾಗ ಬಂದ್ರೆ ಗಲೀಜ್ ಮಾಡಿದ್ರೆ ಯಾರು ಮಾಡ್ತಾರೆ? ಈಗ ಮಾಡೋರು ಆಳ್ಗಳು ಇಡಂಗಿಲ್ಲ, ಆಳ್ಗಳು ಬರಂಗಿಲ್ಲ ಅಂತವೆಲ್ಲ ಮಾಡಕ್ಕೆ. ಲೆಟನ್ ರೂಮ್ ತೊಳಂಗಿಲ್ಲ, ಎತ್ಕೊಂಬಂದು ನಾವೇ ತಿಳ್ಕೊಬೇಕು. ಎಲ್ಲ ಮನೆಯರಿ ಬಟ್ಟೆ ಕೂಡ ನಾವೇ ಹಿಂಡ್ಕೋಬೇಕು. ಅವ್ರು ಹೇಳೋದು ಕೊಡ್ಲಿಲ್ಲ. ಇದೊಳ್ಳೆ ಆಯ್ತಲ್ಲ ಅಂತ ನಾವು ನಮ್ಮ ಜಾಗ ನಾವು ಬಾಡಿಗೆ ಕೊಡ್ಬೇಕಲ್ಲ, ಮನೆಗಳು ಕಟ್ಟಿ ಅಂತ ನಾವು ಕಾಯ್ತಾ ಇದೀನಿ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಮಗಾಗದ ಕತೆ ಅನ್ಯಾಯ ಯಾರಿಗೆ ಆಗಿಲ್ಲ ಊರಾಗ. ಅಷ್ಟು ಕೇಳಿ ಯಜಮಾನ ನೀನ್ ಬಂದು ಜಪ್ಸಿ ಹುಡುಗನ ಐದು ಬಿದ್ದಿದ್ದೆಲ್ಲ ಗಾಡಿ ಹಾಕೊಂಡು ಓಡಾಡಕ್ಕಿದ್ರಾಗ ನಮ್ಮ ಮನೆ ಅಲ್ಲಿಂದ ಅಲ್ಲಿಗೇನೆ ನಮ್ ಜಾಗ ಅಡ್ಡಾಡಕ್ಕೆ ದಾರಿ ಇಲ್ಲ. ಇದು ಬಿದ್ದು ಯಾಕೆ ಕಟ್ಟಿದ್ರು ಎಲ್ಲ ಕೇಳಿ ನಾವು ನ್ಯಾಯ ಮಾಡಿದಾಗ ತಲೆನ ಔಟ್ ಆಗಿ ಮತ್ತೆ 50,000 ಇಟ್ಟು ತೋರ್ಸಂತ ಎಲ್ಲ ಬಾಗ್ಲಾಕಿ ಲಕ್ಷ ರೂಪಾಯಿ ಮಾಲ್ ಹಿಂದಕ್ಕೆ ಹೋಗುತ್ತೆ. ಮತ್ತೆ ಕೇಳಿಲ್ಲ ಇಲ್ಲಿ ಮೆಂಬರ್ಗಳಿಗೆ ಪಂಚಾಯತ್ ಕೇಳಿದ್ವಿ, ಎಲ್ಲ ಕೇಳಿದ್ವಿ. ನಿಮ್ ಒಳ್ಳೇದಕ್ಕೆ ರಸ್ತೆ ಮಾಡ್ತದಿವಲ್ಲ, ನಿಮ್ ಒಳ್ಳೇದಕ್ಕೆ ರಸ್ತೆ ಮಾಡ್ತದಿವಲ್ಲ ನೋಡ ನಿಮ್ ಒಳ್ಳೇದಕ್ಕೆ ನಮ್ಮ ದೊಡ್ಡ ಮಗ ಏನಂತಾನೆ, ನೀವು ಒಬ್ರು ಲಾಯರ್ ಇಂಜಿನಿಯರ್ ಮುಗಿಸಿ ಲಾ ಮುಗಿಸಕತ್ತಾನ. ಇವಾಗ ಎಕ್ಸಾಮ್ ಅಷ್ಟೇ ನಿಂತವ್ರು. ಇಂಜಿನಿಯರ್ ಮುಗಿದು ಫೀಲ್ ಇಂಜಿನಿಯರ್. ನೀನು ಯಾಕೆ ನೀ ಕೇಸ್ ಹಾಕೊಳ್ಳಿ, ನಮ್ಮ ಜಾಗಕ್ಕೆ ಯಾಕೆ ರೊಕ್ಕ ಬರೋಂಗ್ ಮಾಡೋದು? ಇಷ್ಟು ರೊಕ್ಕ ನಾವು ಯಾಕೆ ಬಿಡ್ಬೇಕು? ಜಾಗ ನೀನು ಇಲ್ಲಿಂದ ಇಷ್ಟು ಜಾಗ ನಾವು ಯಾಕೆ ಬಿಡ್ಬೇಕು? 5-6 ಸೆಂಟ್ ಊರ್ ಮುಂದೆ ಜಾಗ ನಮ್ಗೆ ಅಂಟಂಬ್ಳು ಹೆಚ್ಚಿಗೆ ಕೊಟ್ಟಿರ್ತಾರೆ ಕೂಡ. ನಮ್ಮ ಭಾಗಕ್ಕೆ ಬರೋದು ಬಿಟ್ಟಿರ್ತಾರೆ. ಹಳ್ಳಕ್ಕೆ 2 ಚರಂಡಿ ಹೋಗಿದ್ರೆ ನಿಂದು ಸಿಲ್ ಬಿಚ್ಚ ಕಟ್ಟಾರ. ಎಷ್ಟು ಉದ್ದ ಇವಾಗ ನೋಡ. ಇಷ್ಟು ದೊಡ್ಡ ತೆರಿಗೆ ಇದು. ಒಳ್ಳೇದಕ್ಕೆ ಒಳ್ಳೇದ್ ಮಾಡ್ತಾರಂದ್ರೆ ನಮ್ ಹುಡುಗರು ಅದಾವಲ್ಲ ನೀರ್ನಾಗ ಹಾಕೊಂಡು ಹೋಗ್ತಾರೆ ಚರಂಡಿ ಅಂತ ಕೇಳಕ್ ಹೋದ್ರೆ ಒಬ್ರಿಬ್ರು ಕೇಳ್ತಾರ ಅಂತೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರ. ನೀವು ಎಷ್ಟು ಜನ ಸೇರಿದ್ರಿ ಅದೇ ತರ ನೀವು ಒಬ್ರು ಕೆಲಸ ಮಾಡ್ತೀರಿ, ನಿಮ್ಗೂ ಒಂದು ಜನ ಎಲ್ಲ ಅವಾಗ ಸೇರ್ತಾರ ಸರ್. ನೀನ್ ಅಷ್ಟು ಸುಲಭ ಅಲ್ಲ. ಊರ್ ಅಂದ್ರೆ ಏನಂದ್ರೆ ಒಬ್ರ ಮೇಲೆ ದೊಡ್ಡವ್ರ ಮೇಲೆ ಬಿಟ್ರೆ ಅವ್ರಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇರ್ತಾರ ಅಷ್ಟೇ. ಈ ನಮ್ಮದ್ರಲ್ಲಿ ಎಲ್ಲರಿಗೂ ಮರ್ಯಾದೆ ಕೊಡ್ತೀವಿ, ಒಬ್ಬರೇ ಅಂತಲ್ಲ. ಇರ್ತಕ್ಕಂಥ ಎಲ್ಲರಿಗೂ ಮರ್ಯಾದೆ ಕೊಡ್ತಾರ. ನಮ್ದು ನಾನೇ ದೊಡ್ಡವನ ಅನ್ನೋ ರೀತಿ ಇಲ್ಲ. ಆ ತರ ನಾವು ಕೂಡ ಆಗಬಾರ್ದು, ನೀವು ಕೂಡ ಆಗಬಾರ್ದು. ಅಣ್ಣ ಒಂದು ವಿಡಿಯೋ ತಗೊಂಡ್ರ? ತೆಗೆದು ನೋಡ್ಬಿಡ ಬರಲ್ಲ. ಯಾವುದು ನಂಬರ್ ಇದು ಈಗ ಹೆಂಗಾಗ್ಬಿಟ್ಟಂದ್ರೆ ನಾನ್ ಮಾತಾಡಿದ್ರೆ ನನ್ ಮೇಲೆ ಬರ್ತೈತಿ, ನೀನ್ ಮಾತಾಡಿದ್ರೆ ಇವಾಗ ಅವೆಲ್ಲ ಮಾತಾಡಿದ್ರೆ ಇದೇ ಊರಣ್ಣ ನಿಮ್ದು? ಜಾತಿ ಭೇದ ಇಲ್ಲ ಅಂದ್ರೆ ಎಲ್ಲರೂ ಕಷ್ಟ ಮಾತಾಡ್ತೀವಿ ನಾವು. ಒಂದ್ ಸೈಡ್ ರಾಜಕೀಯ ಇಲ್ಲ. ಇದು ನಮ್ಮ ಹತ್ರ ಯಾವುದೇ ಎಲ್ಲರೂ ಯಾರು ಮೇಲೆ ಯಾರು ಕೆಳಗೆ, ಆಮೇಲೆ ಯಾರು ಶ್ರೀಮಂತ ಯಾರು ಬಡವ ಇವೆಲ್ಲ ಇಲ್ಲ. ತಾರತಮ್ಯನೇ ಇಲ್ಲ. ನಾವೆಲ್ಲರೂ ಸಮಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡ್ತಾರೆ, ಎಲ್ಲರಿಗೂ ಸಮಾನತೆ ಅದೇ ತರ ಎಲ್ಲ ಸಮಾನವಾಗಿರ್ಬೇಕು. ಒಗ್ಗಟ್ಟಾಗಿ ನಿಂತ್ಕೊಂಡು ಎಲ್ಲಿ ಬೋರ್ಡ್ ಹಾಕಿಲ್ಲ, ಏನ್ ಹಾಕಿಲ್ಲ. ಸ್ಕೀಮಿಂದ ಎಲ್ಲಿ ಹಾಕಿದಾರ ಬೋರ್ಡ್? ಸ್ಕೀಮ್ ಹಾಕಿಲ್ಲ. ಎಲ್ಲ ಬೋರ್ಡ್ ಹಾಕಿರ್ಬೇಕಲ್ಲ. ನೀನು ಆಗ್ಬೇಕು, ನೀನು ಆಗ್ಬೇಕು. ನಮ್ಮೂರಾಗ ಸಮಸ್ಯೆ ಆಯ್ತಂದ್ರೆ ಕರೆ ಕಳಿಸ್ಬೇಕು. ಈಗ ನೀವೇ ಒಂದ್ 5 ಜನ ನಿಮ್ಮ ಸಮಸ್ಯೆ ಇಟ್ಕೊಂಡು ನೀವು ಗ್ರಾಮ ಪಂಚಾಯತ್ ಹೋಗಿ ನಮ್ಮ ಸಮಸ್ಯೆ ಇದೆ ಬಗೆಹರಿಸಬೇಕು. ನಮ್ಮ ಫ್ರೆಂಡ್ 100 ಜನ ಸೇರಿದ್ರೆ ಕೈ ಮಾಡ್ತೀವಿ. ಎಲೆಕ್ಷನ್ ಸೈಟ್ ನಮ್ದು ಲಾರಿ ಟ್ರೈನಿಂಗ್ ಮಾಡ್ತೀವಿ. ಇಡೀ ಆಟೋ ಲಾಚಿಂದ ಹಿಡಿದು
ವರ್ಷದವರೆಗೆ ನಮ್ಮ ಫ್ರೆಂಡ್ಗಳು ಇರೋದು. ನಿಮ್ಮಲ್ಲೇ ನಿಮಗೆ ತಂದಿಟ್ಟು ರಾಜಕಾರಣಿಗಳೆಲ್ಲ ನಮ್ಗೆ ಯಾಕ್ ಬೇಕು? ನಮ್ಮ ವಾರ್ಡ್ ಸಮಸ್ಯೆ ಏನಿದೆ ಅದನ್ನು ನಾವೆಲ್ಲ ಜವಾಬ್ದಾರಿಗಳು ಅವು. ಸರ್ ಈ ರೀತಿ ನಮ್ಮ ವಾರ್ಡಲ್ಲಿ ಈ ತರ ಕಸ ಶೇಖರಣೆ ಆಗ್ತಾ ಇಲ್ಲ, ನೀವು ಮುನ್ಸಿಪಾಲಿಟಿ ಗಾಡಿ ಕಳಿಸ್ಬೇಕು, ಇಲ್ಲ ಕಾಂಪಿಟೇಷನ್ ಕಸ ವಿಲೇವಾರಿ ಘಟಕ ಇರ್ತದಲ್ಲ ಗಾಡಿ ಕಳಿಸ್ಬೇಕು, ಇಲ್ಲ ಡ್ರೈನೇಜ್ ಮಾತಾಡಿದೆ, ಇಲ್ಲ ಏನೋ ಸೊಳ್ಳೆ ಇದ್ದಾವೆ ಮತ್ತೆ ಊರು ಬರಿಬೇಕು. ನೀವು ಯಾವುದೂ ಇರಲಿ ಮೌಖಿಕ ಹೇಳೋದಕ್ಕಿಂತ ಒಂದು ಪತ್ರ ಬರಿಬೇಕು ನೀವು. ಅವಾಗ ನಿಮಗೆ ಒಂದು ವಿಡಿಯೋ ಮಾಡಿ ಇವತ್ತು ತೆಗಿತಾವ ನಾವೆಲ್ಲ ಬೆಂಚ್ಗಳು. ಇದು ಕಂಪ್ಲಿ ತಾಲೂಕು ಎಮ್ಮಿಗ್ನೂರು ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಬಳ್ಳಾರಿ ಜಿಲ್ಲಾ ಕಂಪ್ಲಿ ತಾಲೂಕಿನ ಎಮ್ಮಿಗ್ನೂರು ಗ್ರಾಮ ಚರಂಡಿ ವ್ಯವಸ್ಥೆ ಮಾಡ್ತಿದ್ದಾರೆ. ಹೆಂಗೆ ಮಾಡ್ತಿದ್ದಾರೆ ನೋಡೋಣ. ಕಳಪೆ ಕಾಮಗಾರಿ ಏನಾದರೂ ಇದೇನೋ ನೋಡೋಣ ಅಂತ ಈಗ ನಿಮಗೆ ಲೈವಲ್ಲಿ ತೋರಿಸೋಂಥ ಕೆಲಸ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಸ್ಸಿನ ನೀರು ಬರ್ತಾಯಿದೆ. ಬಸ್ಸಿನ ನೀರು ಬರ್ತಾ ಇದೆ, ಹಂಗೆ ಕಾಂಕ್ರೀಟ್ ಹಾಕುವಂತಹ ವ್ಯವಸ್ಥೆ ಇದೆ. ಭಾಳ ಕಳಪೆ ಕಾಮಗಾರಿ ಥರ ಕಾಣ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದೀವಿ, ನೋಡೋಣ ಅವರು ಬರಲಿ. ಸ್ಥಳಕ್ಕೆ ಬಂದಮೇಲೆ ಅವ್ರ ಹತ್ರ ಎಷ್ಟು ಗ್ರ್ಯಾಂಟ್ ಆಗಿದೆ, ಏನಾಗಿದೆ, ಏನು ಬೋರ್ಡೂ ಇಲ್ಲ ಇಲ್ಲಿ ಸುತ್ತಮುತ್ತ, ಕೇಳ್ತೀವಿ ಎಷ್ಟು ಗ್ರ್ಯಾಂಟ್ ಆಗಿದೆ, ಏನಾಗಿದೆ, ಏನು ಕೆಲಸ ಮಾಡ್ತಿದ್ದಾರೆ, ಯಾವ ರೀತಿ ಕೆಲಸ ನಡೀತಾ ಇದೆ ಅಂತ ಕೇಳೋ ವಿಚಾರ ಮಾಡ್ತೀವಿ. ಮತ್ತು ಅಧಿಕಾರಿಗಳು ಬಂದಮೇಲೆ ನಾನು ಲೈವ್ ವಿಡಿಯೋ ಮಾಡ್ತೀನಿ. ಯಾರು ಸರ್ ಆಫೀಸರ್ ಬರ್ತಾರಂತ? 112 ಸೇರ್ಪಡೆ ಆಗ್ರೆ ಬೇರೆ ಪಕ್ಷದವ್ರು ಏನ್ ಮಾಡೋದಿಲ್ಲ. ನಮ್ಮ ಸ್ವಂತ ಪಕ್ಷ ನಿಮ್ಮ ಫೋನ್ಲಿಂದ ಮಾಡಿ. ಹಾಂ, ಅವ್ರ ಫೋನ್ಲಿಂದ ಮಾಡ್ತಾರೆ. ನಿಮ್ಮ ಫೋನ್ನಲ್ಲೇ ಮಾಡಿ. ನಿನ್ನ ಫೋನ್ನಲ್ಲೇ ಮಾಡ್ಕೊಡ್ತಾರ ಅವರು. ಮೆಂಬರ್ಸ್ ಎಜುಕೇಶನ್ ಇಲ್ಲ ನಮ್ಗೆ. ಅವ್ರು ಮಾಡ್ಕೊಡ್ತಾರೆ. ಮಾಡೋಣ. 100 ರೂಪಾಯಿ ಬೇಕಾ? ಇದ್ರ ತಾನೇ ತಗೊಂಡ ಅದು ಕೂಡ ಇಲ್ಲಿದ್ರೆ ಆಕ್ಷನ್ ಇರ್ತೈತೆ. 100 ರೂಪಾಯಿ ನಾನು ನೋಡ್ಕೆ ಈಗ ಅಣ್ಣ ಇದು ಒಂದೊಂದು ಐತೆ ನಮಗೆ ಗೊತ್ತಿದ್ದೆ. ಒಳ್ಳೆ ಕೆಲಸ ಮಾಡ್ಬೇಕು ನೀವು ಸೇರಿ ಸುಮ್ಮನೆ ಇದ್ರಲ್ಲ. ಹಾಂ, ಪಂಚಾಯತ್ಗಲ್ಲಿ ಅಕ್ಕಿ ಹಾಕೋ ಕರೆಕ್ಟ್ ಆಗ್ತಾನಲ್ಲ ಇದು ಮಾಡ್ರಣ. ಅಣ್ಣ ಅವ್ರಿಗೆ ಮಾಡ್ತಾನ, ನಮಗೆ ಗುರ್ತೈತ. ಯಾರಣ್ಣ ಅವ್ರಿಗೆ ಮಾಡ್ತಾನ ಇವರ? ಹಂಗೆ ಒಂದಿಷ್ಟು ಒಳ್ಳೆ ಕೆಲಸಗಳು ಮಾಡ್ಬೇಕು. ಇದ್ರಾಗ ಯಾರು ಟೆಂಪ್ರರಿ ಇದ್ರೆ ನಾವೇ ಹೇಳ್ಬಿಡ್ತೀವ ಅಲ್ಲಿ. ಆಯ್ತು ನೋಡಿ ಮಾಡ್ತದೆ. 334 ರೂಪಾಯಿ ಇತ್ತು. 100 ರೂಪಾಯಿ ಕಟ್ ಆಗ್ತದೆ. ಆಗಲ್ಲ, 100 ರೂಪಾಯಿ ಕಟ್ಟಾಗುತ್ತೆ. ಮೊಬೈಲ್ ನಿಮ್ಮ ನಂಬರ್ ಬರ್ತಾವ ಇದ್ರಾಗ. ಈಗಲೇ ಹೊಡಿ KRS ಪಕ್ಷ ಅಂತ ಹೊಡಿ, ಡೀಟೇಲ್ ಆಗಿ ಬರ್ತಾನೆ. ಅಣ್ಣ ನಮ್ಮ ಹುಡುಗ ತಗ ಹೇಳಿ.
ಅಲ್ಲ ಅಲ್ಲಿ ಮಾಡಮ್ ಬರ ಮೆಂಬರ್ಶಿಪ್ ಗೊತ್ತಿರಕಲ್ಲ ತಪ್ಪೇನಿಲ್ಲ. ಅಲ್ಲಿ ಮಾಡ್ಸನ್ ಬರ ನೆಟ್ವರ್ಕ್ ಆನ್ ಮಾಡ್ರಿ. ಇದು ಯಾರ್ದು? ಇದು ಮಾಡಪ್ಪ ಫಸ್ಟ್. ಯಾರ್ದು ಇದು ಮೊಬೈಲ್? ಅದು ಆಯನಂದ ಜಡೇಶ್ ಅಣ್ಣ ಜಡೇಶ್ ಅಣ್ಣ. ಇದು ಮಾಡಿತ್ತಂದ ಬರೇ ಜಡೇಶ್ ಅನ್ನೋರೇ ಬಾಳ ಇಲ್ಲಿ. ಜಡಪ್ಪ ಜಡಮ್ಮ ಹಾ ಜಡಪ್ಪ ಜಡಪ್ಪ ತಾತ. ಜಾಸ್ತಿ ನಮ್ಮೂರಾಗ. 5 ಮಂದಿ ಏನೋ ಮರ 50 ಮಂದಿ ಬರ್ತಾರ ಬೇಕಾರೆ ಸೋಲಾರ್. ಒಳ್ಳೆ ಕೆಲಸ ಮಾಡ್ರಿ. ಪಂಚಾಯತಿ ಹೋಗಿ ಸ್ವಲ್ಪ ಪ್ರಶ್ನೆ ಇದು ಮಾಡಿ. ನಾವ್ ಅವ್ರನ್ನ ಸೇರ್ಸೋದ್ ಹೆಂಗ? ಯಾರನ್ನ? ಅವ್ರನ್ನ ಹಿಂಗೆ ನಾನು ಹೇಳ್ಕೊಡ್ತೀನಿ. ನೀನ್ ಹೇಳಪ್ಪ. ಗೂಗಲ್ನಾಗ ಹೋಗದ, ಗೂಗಲ್ನಾಗ KRS ಪಾರ್ಟಿ ಅಂತ ಹೊಡೆದ್ರೆ ಹಿಂಗೆ ಬರ್ತೈತೆ. ಹಾ ನಿನ್ನ ಹೆಸರು ಹೇಳೋಣ. ರಮೇಶ್. ರಮೇಶ? ರಾಮು. ರಮೇಶ್. ರಮೇಶ. ಮೊಬೈಲ್ ನಂಬರ್ ಅಣ್ಣ? 6363 ಆಯ್ತಾ? 6363 420 117 117. ಗಂಡು ವಯಸ್ಸು ಅಣ್ಣ? ವಯಸ್ಸು 40 ವರ್ಷ. ನನ್ನ ವಯಸ್ಸು? ವಿಧಾನಸಭೆ ಯಾವ್ದು ಬರ್ತಾನೆ ಇದು? ಬಳ್ಳಾರಿ ಜಿಲ್ಲಾ ಬಳ್ಳಾರಿ ಕಂಪ್ಲಿ ಹೊಸ ಸೇರ್ಪಡೆ ತಾಲೂಕು ಕಂಪ್ಲಿ. ಓಕೆ. ಸಕ್ರಿಯ ಪದಾರ್ಥ ಸದಸ್ಯತೆ ಸಾಧಿಸಲಾಗಿದೆ. ಊರು ಎಮ್ಮಿಗ್ನೂರು. ಕರೆಕ್ಟಾಗಿ ಕಾರ್ಡ್ರನ್ನ ಹಿಡ್ಕೊಟ್ರು ಬರ್ತಾರ? ವಾಟ್ಸಪ್ ಹ್ಞೂನಣ್ಣ. ನಿನ್ನ ಫೋನ್ ಅಂದೆ ಮಾಡು. ಜೊತೆ ಮಾಡಕೈತೆ ನೀನು ಮಾಡಿಲ್ಲ. ಅಲ್ಲೇ ಜಿಲ್ಲಾ ಪೇಜಿಗೆ ಹೋಗ್ಬಿಡ್ತೈತೆ ನಿಂದು. ಅಲ್ಲಿ ಹೋಗಿ ಹಂಗೆ ಏನಾದ್ರು ಇದ್ರೆ ಅಲ್ಲೇ ಜಿಲ್ಲಾ ಪೇಜಿಗೆ ಹಾಕ್ಬಿಡೋದ ನೀನು. ವಿಡಿಯೋ ಏನಿದ್ರು ನೀವು ಒಂದು ಸ್ವಲ್ಪ ತೋರಿಸು. ನಾವು ಪಂಚಾಯತ್ಯಾಗ ಸಣ್ಣದೊಂದು ಪ್ಲಾಟ್ ತಗೊಂಡು ಕೊಟ್ಟದಕ್ಕೆ 5,500,000 ಕೊಟ್ಟಿವಿ ನಾವು. ರಾಮನ್ ಫಾಲೋ ಮಾಡಿ ನೋಡ್ರಿ ಇದೇ ಪಂಚಾಯತಿ ಪಂಚಾಯತ್ ಹತ್ರ ಹೋಗ್ತೀವಿ. ಮುಗಳಾಡಕ್ರಾದ್ರ ಇನ್ನೊಂದ್ಸಲ ನೋಡೋಣ ತಗಿ ಸಲ ಯಾಕೆ ಒಂದ್ಸಲ ಸುಮ್ಮನೆ ಏನಿಲ್ಲ ಇದ್ದಿದ್ದ ಮಾತಾಡೋದ ಎದಕ್ ಮಾತಾಡ್ತೀನಿ ಯಾವ ಕಣ ಸೈಟ್ಗೆ ಒಂದ್ಸಲ ಮಾಡಿವಿ ಇನ್ನೊಂದ್ಸಲ ಅವ್ರೇ ತಿಳ್ಕೊಂತಾರ ಹೊಸ್ದಾಗಿ ಬಂದಿರಲ್ಲ ಇನ್ನೊಂದ್ಸಲ ಅವ್ರೇ ಮಾಡಕ್ ಹೋಗಲ್ಲ ಸುಮ್ಮನೆ ಒಂದೇ ಸಲ ಗೊಳಾಡ್ಸ್ಬಾರ್ದು. ಏನ್ ನಾನ್ ಮಾಡ್ಸಕತ್ತೇನಲ್ಲ ಯಾರನ್ನ ಏನ ನಂಬ್ತಾರ ಎಲ್ಲ ನಮ್ಮ ಹುಡುಗ್ರ ನೆಟ್ ಆನ್ ಆಯ್ತಿಲ್ಲ ಇಲ್ಲ ನೆಟ್ ಆನ್ ಆಯ್ತಣ್ಣ. ನೆಟ್ ಆನ್ ಮಾಡಿ ಏನಪ್ಪ ಆನ್ ಆದ್ರೆ ಬರೋಲ್ಲ. ಆನ್ ಆಯ್ತಾ ಈಗ ಹೋಯ್ತೆ ಪೇಮೆಂಟ್ ಆಗಕ್ಕೆ ಟೈಮ್ ತಗೊಂಡ್ ಆಗಲ್ಲ 2 ನಿಮಿಷ ಕೇಳ. 100 ಪಾಲ್ 150 ಕಟ್ ಆಗ್ಲ ನಂಬರ್ ಮಾಡಿ ಫೋನ್ ಪೇದ ಕ್ಯಾಶ್ ನಂಬರ್ ಕೊಡ್ತೀನಿ ಬೇಕಾದ್ರೆ. ₹100 ತಗೊಳ್ಳೋದು ಅದು ಹೆಚ್ಚಿ ತಗೊಳಂಗಿಲ್ಲ. ರಾಮನ್ ಫಾಲೋ ಮಾಡ್ಬೇಕಪ್ಪ ಇವಾಗಲೇ ಬೀಗಲೇ ಆಡ್ಕ ಬೀಗಲ್ಲಿ ಪಬ್ಲಿಕ್ ಮಾತಾಡ್ತೀನಿ ರೆಡಿ ಫೋನ್ ರೆಡಿ ಮಾಡಿ ವಿಡಿಯೋ ಐತೆ ನೀವು ವಿಡಿಯೋ ನೋಡ್ಬೋದು. ಇವಾಗ ಮಾತಾಡಿದ್ದು ನಿಮ್ಮ ಫೋನಲ್ಲೇ ನೋಡ್ಬೋದು. ತಾವೇನು ಕೆಟ್ಟದ್ ಮಾತಾಡಿದ್ವಿ KRS ಪಕ್ಷ ಬಳ್ಳಾರಿ ಅಂತ ಹೊಡೆದ್ರೆ ಬರ್ತದೆ. ಏನಂತ ಹೊಡಿಯಪ್ಪ KRS ಪಕ್ಷ ಬಳ್ಳಾರಿ ಅಂತ ಹೊಡೆದ್ರೆ ಬರ್ತದೆ. ಲೈವ್ಯಾ ಲೈವ್ ಹೋಗಲ್ಲ ಕೂಡ ಬರ್ತದೆ. ನೀವು ಯಾವ್ದ್ರಾಗ ನೋಡ್ಬೋದು. ಏನು ಫೋನ್ ಮಾಡ್ತಾ ಇದ್ದಾರೆ ಹೊಟ್ಟೆ ಹಾಲು ಟೈಮ್ ಆಯ್ತಲ್ಲ ಊಟಕ್ಕ ಹಿಂದಲ್ಲೇ ಕಾಣ್ತೈತಿ. ಇದ್ಯಾಕೆ ಟೈಮು ಕೊಟ್ಬಿಡು. ನೋಡ್ರಿ ನಿಧಾನ ಆಗ್ಲ ಅಪ್ಲೋಡ್ ಮಾಡ್ರಿ. ನಟ್ ಐತೆ ಮತ್ತೆ ಯಾವ್ದಾನ ಕಲೆಕ್ಷನ್ ಮಾಡ್ಕೊಂತ ಮಾಡ್ಕೇಳ್ರಿ. ಇಲ್ಲ ಐತೆ. ಆಯ್ತಾ ಇಲ್ಲಿ ಈ ಕಡೆ ಯಾವ್ದಲ್ಲಣ್ಣ ಅಣ್ಣ ಅದನ್ನೇ ಒತ್ತದ್ನ ಹಂಗ ಯಾರಾದ್ರೂ ಲಂಚ ಕೇಳಿದ್ರೆ ಒಂದಿಷ್ಟು ವಿಡಿಯೋ ಮಾಡ್ಕೊಂಡು ಹಾಕ್ರಿ. ಒಂದಿಷ್ಟು ಕಡಿಮೆ ಮಾಡೋಣ ಅಷ್ಟೇ. ಯಾಕಂದ್ರೆ ಎಲ್ಲಿ ಹೋದ್ರು ಲಂಚ 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 ಸಾಕಾಗ್ಬಿಡತ್ತೆ ಜನಗಳು. ಎಲ್ಲಿ ಹೋದ್ರು ಲಂಚ ಕೊಟ್ರೇನೆ ಕೆಲಸ ಆಗೋದು. ಇವಾಗ ಹಂಗ ಜಿಡ್ಡಿ ಬಿದ್ದುಬಿಟ್ರ ಮಂಜಾರ. ಇದು ಪಕ್ಷ ಆದಾಲಿದ್ದಾರ ಒಟ್ಟು ಪರವಲ್ ಅಲ್ಲ ನಾನು ಅವ್ರು ಇವ್ರು ಅಂತ ಹೇಳಿಲ್ಲ ಬಿದ್ದಿದ್ದು ಹೇಳಿದೆ ಹಿಂಗ್ ತಾಂಡಿದ್ರಪ್ಪ ಎಲ್ಲ ನೋಡಿ ವಿಡಿಯೋ ಮಾಡ್ತೀವಿ ನಾವು ಈಗ. ಏಯ್ ಏಯ್
ಕೇಳ್ತೀರಣ್ಣ ಫೋನ್ ಮಾಡ್ತೀನಿ ಚೀಟಿ ಇಸ್ಕೊಂಡು 100 ರೂಪಾಯಿ ಇರ್ಬೇಕಣ್ಣ ಫೋನ್ ಪೇ ಫೋನ್ ಪೇ ಇಲ್ಲ ಅಣ್ಣ ಇಲ್ಲಣ್ಣ ನಿಂದು ಯಾಕೆ ತಗೋವಲ್ದು ಏ ಅಮೌಂಟ್ ಐತೆ ಚೆಕ್ ಮಾಡಿ ನೋಡು ಕ್ಯಾನ್ಸಲ್ ಮಾಡ್ತೀಗ ವಾಪಸ್ ಕೊಡ್ತು ಎದಕ್ಕಾಗಿ ಯಾಕೆ ರಿಜೆಕ್ಟ್ ಆಗಕತ್ತೈತಿ ಸರಿಯಾಗಿ ಮಾತಾಡೋರಿಗೆ ರಿಜೆಕ್ಟ್ ಆದ್ರೆ ಹೆಂಗಪ್ಪ ಹೌದಣ್ಣ